ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟು ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನನ್ನ ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ಬರ್ತ್ಡೇ ಆಗಿದ್ದು ಡಿಸೆಂಬರ್ 19th, ಬಟ್ ನಾನು ಇನ್ನು 10 days ಆದಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಸಾರಿ ಫಾರ್ ದಿ ಲೇಟ್. ಸೊ ಈ ವರ್ಷ ಏನೇ ಆದ್ರೂ ಎಲ್ಲ ನಮಗೆ ಸ್ಪೆಷಲ್ಲೇ, ಯಾಕಂದರೆ ಬಬ್ಲು ಇರೋದ್ರಿಂದ ಎಲ್ಲದು ನಮಗೆ ಫಸ್ಟ್ ಅನ್ನೋ ಥರ ಬರುತ್ತೆ. ಹಾಗಾಗಿ ಈ ವರ್ಷವೂ ನನಗೆ ತುಂಬ ಖುಷಿ ಆಯಿತು. ಅದು ನಮ್ಮ ಬಬ್ಲು ಜೊತೆ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಇನ್ನೂ ಖುಷಿ ಆಯಿತು. ಆ್ಯಂಡ್ ಮೇನ್ ಬಿಗ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನೀವಿಗೆ. ಸೊ ನಾವು ಪರಿಚಯ ಆಗಿದ್ದು ಎವ್ರಿ ಇಯರೂ ನನ್ನ ಬರ್ತ್ಡೇನ ಸ್ಪೆಷಲ್ಲಾಗಿ ಸೆಲೆಬ್ರೇಷನ್ ಮಾಡ್ಕೊಂಡು ಬಂದಿದ್ದಾರೆ. ಈ ಬರ್ತ್ಡೇನೂ ಅಷ್ಟೇ ನನಗೋಸ್ಕರ ಎಕ್ಸ್ಟ್ರಾ ಲೀವ್ ಹಾಕಿ ಬೇಗ ಬಂದು ಒಂದು ಸರ್ಪ್ರೈಸಾಗಿ ಹೊರಗಡೆ ಕರ್ಕೊಂಡು ಹೋಗೋದು, ಗಿಫ್ಟ್ ಕೊಡಿಸೋದು. ರಿಯಲಿ ನಾವು ಬಾಣಂತನದಲ್ಲಿ ಮನೇಲೇ ಇದ್ದು ನಮಗೊಂಥರ ಆಗಿರುತ್ತೆ. ನನ್ನ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರ್ತೀನಿ, ಚಿಕ್ಕದಾಗಿ ಒಂದು ಗ್ರಾಸರಿ ತರೋಕ್ಕೆ ನಾವು ಹೊರಗಡೆ ಹೋದ್ರೂ ಏನೋ ಒಂಥರ ಟ್ರಿಪ್ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ಅಂತಾರಲ್ಲ, ಅದು ನಿಜವಾಗ್ಲೂ ಸತ್ಯ. ಆ್ಯಂಡ್ ಈ ಥರ ಚೇಂಜಸ್ ಇರಬೇಕು. ಸೊ ಒಟ್ಟಾರೆ ನನಗೆ ಆ ಬರ್ತ್ಡೇ ದಿನ ಅಂತೂ ತುಂಬ ಮೆಮೊರೇಬಲ್ ಆಗಿತ್ತು. ನಾವು ಎಲ್ಲಿಗೆ ಹೋಗಿದ್ವಿ, ಏನು ಆ್ಯಂಡ್ ಏನು ಗಿಫ್ಟು ಎಲ್ಲ ಇವತ್ತಿನ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಬರ್ತ್ಡೇ ಹಿಂದಿನ ದಿನ ನನಗೆ ಸಖತ್ತು ಬೇಜಾರಾಗಿ ಕೂತಿದ್ದೆ. ರಿಯಲಿ ಹೋಗೋಕ್ಕಾಗಲ್ವೇನೋ ಹೊರಗಡೆ ಅಂತ ಅಂದ್ಕೊಂಡಿದ್ದೆ. ಯಾಕೆ ಏನು ಅಂತ ನಿಮಗೆ ಮುಂದೆ ಹೇಳ್ತೀನಿ. ಸೊ ಫ್ರೆಂಡ್ಸ್, ಎಂದಿನಂತೆ ಇವತ್ತು ನಾನು ಮೋಸ್ಟ್ ಯೂಸ್ಫುಲ್ ಆಗುವಂತಹ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಕ್ಕೆ ಬಂದಿದ್ದೀನಿ. ಅದೇ ಅಗಾರೋ ರೀಗಲ್ ಪ್ಲಸ್ 2-in-1 ವ್ಯಾಕ್ಯೂಮ್ ಕ್ಲೀನರ್. ಪ್ರಾಡಕ್ಟ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಒಂದು ಮೇನ್ ಬಾಡಿ ಇರುತ್ತೆ, ಒಂದು ಹ್ಯಾಂಡಲ್ ಕೊಟ್ಟಿರ್ತಾರೆ, ಒಂದು ನೋಸಲ್ ಟೂಲ್ ಆ್ಯಂಡ್ ಬ್ರಷ್ ಕೊಟ್ಟಿರ್ತಾರೆ. ಹಾಗೆ ಇದನ್ನು ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಕನೆಕ್ಟರ್ ಟೂಲ್ ಕೊಟ್ಟಿರ್ತಾರೆ. ಇದನ್ನೆಲ್ಲ ಹೇಗೆ ಕನೆಕ್ಟ್ ಮಾಡೋದು ಆ್ಯಂಡ್ ಯೂಸ್ ಮಾಡೋದು ಅಂತ ನಾನು ಮುಂದೆ ತೋರಿಸ್ತೀನಿ. ಜೊತೆಗೆ ಒಂದು ವ್ಯಾಕ್ಯೂಮ್ ಬ್ರಷ್ ಕೊಟ್ಟಿರ್ತಾರೆ. ಯಾವುದೇ ಕನ್ಫ್ಯೂಷನ್ ಇಲ್ದಲೆ ನೀವು ಯೂಸರ್ ಮ್ಯಾನ್ಯುವಲ್ ನೋಡಿಕೊಂಡು ಇದನ್ನು ನೀವು ಅಸೆಂಬಲ್ ಮಾಡ್ಬೋದು. ಫಸ್ಟ್ ನಾನು ವ್ಯಾಕ್ಯೂಮ್ ಮೇನ್ ಬಾಡಿ ಯೂನಿಟ್ಗೆ ಕನೆಕ್ಟರ್ ಟೂಲ್ನ ಫಿಕ್ಸ್ ಮಾಡ್ಕೊತಿದ್ದೀನಿ. ಇದರಿಂದ ನಾವು ಬೇರೆ ಥರದ ಟೂಲ್ಗಳು ಅಂದರೆ ನೋಸಲ್ ಟೂಲ್ ಆ್ಯಂಡ್ ಬ್ರಷ್ನೂ ಅಟ್ಯಾಚ್ ಮಾಡ್ಕೋಬಹುದು. ಇದು ಸ್ವಿಚ್ ಆನ್ ಆ್ಯಂಡ್ ಆಫ್ ಬಟನ್ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ಇಷ್ಟ ಆಗಿದ್ದ ವಿಷಯ ಅಂದರೆ ತುಂಬ ಲೆಂತ್ ಇರೋ ಕೇಬಲ್ನ ಇವರು ಕೊಟ್ಟಿರ್ತಾರೆ. ಹಾಗಾಗಿ ನಮಗೆ ಯಾವುದೇ ರೂಮಲ್ಲಿ ಮೂಲೆಯಲ್ಲಿ ಕ್ಲೀನ್ ಮಾಡಬೇಕಂದ್ರೂ ತುಂಬ ಹೆಲ್ಪ್ ಆಗುತ್ತೆ. ಫಸ್ಟ್ ನಾನು ನೋಸಲ್ ಟೂಲ್ನ ಅಟ್ಯಾಚ್ ಮಾಡಿಕೊಂಡು ಬೆಡ್ಡಲ್ಲಿರುವಂತಹ ಎಲ್ಲ ಒಂದು ಡಸ್ಟನ್ನು ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಇದು ಬರೀ ಬೆಡ್ ಅಷ್ಟೇ ಅಲ್ಲ, ಇವಾಗ ನಮಗೆ ಮಿರರ್ ಕಾರ್ನರ್ ಇರ್ಬೋದು, ಇಲ್ಲ ಗೋಡೆ ಮೇಲೆ ಯಾವ ಥರನಾರು ಸ್ವಲ್ಪ ಡಸ್ಟ್ ಇದ್ದರೆ, ಬಲೆ ಥರ ಕಟ್ಟಿದ್ರೆ ನಾವು ಇದ್ರ ಮೂಲಕ ಆರಾಮಾಗಿ ರಿಮೂವ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಕನೆಕ್ಟರ್ ಟೂಲ್ನ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಫಸ್ಟು ಸ್ವಿಚ್ ಆಫ್ ಮಾಡಿ ಆಮೇಲೆ ನೀವು ಅಟ್ಯಾಚ್ ಮಾಡ್ಕೊಬೇಕು. ಇವಾಗ ನಾನು ಬ್ರಷ್ ಟೂಲ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದು ಅಷ್ಟೇ, ಬೆಡ್ ಮೇಲೆ ಏನಾದ್ರು ಡಸ್ಟ್ ಇದ್ದರೆ, ಹೇರ್ಸ್ ಇದ್ದರೆ ಆ್ಯಂಡ್ ಕರ್ಟನ್ಸಲ್ಲಿ ಏನಾದ್ರು ಡಸ್ಟ್ಗಳಿದ್ದರೆ ಆ್ಯಂಡ್ ಮನೇಲಿ ಯಾರು ಪೆಟ್ಗಳನ್ನ ಸಾಕಿದರೆ ಆ ಪೆಟ್ ಹೇರ್ಸ್ಗಳನ್ನೆಲ್ಲ ನಾವು ಇದರಲ್ಲಿ ಆರಾಮಾಗಿ ರಿಮೂವ್ ಮಾಡ್ಬೋದು. ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನಾನು ಬ್ರಷ್ ವ್ಯಾಕ್ಯೂಮ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಇದನ್ನ ನಾವು ಈಸಿಯಾಗಿ ಯೂಸ್ ಮಾಡೋಕೆ ಅಂತ ಒಂದು ಹ್ಯಾಂಡಲ್ನ ಕೊಟ್ಟಿರ್ತಾರೆ. ಸೊ ಮೇನ್ ಯೂನಿಟಲ್ಲಿ ಒಂದು ಹ್ಯಾಂಡಲ್ ರಿಲೀಸ್ ಬಟನ್ ಇರುತ್ತೆ, ಅದ್ರ ಮೂಲಕ ನಾವು ಈ ಹ್ಯಾಂಡಲ್ನ ಅಟ್ಯಾಚ್ ಮಾಡ್ಕೋಬಹುದು. ಸೊ ಹ್ಯಾಂಡಲಲ್ಲಿ ಒಂದು ವಿಂಡ್ ಹುಕ್ ಕೂಡ ಇರುತ್ತೆ. ತುಂಬ ಈಸಿಯಾಗಿ ಇದನ್ನು ನಾವು ಅಸೆಂಬಲ್ ಮಾಡ್ಕೊಬಹುದು, ಯಾವುದೇ ಥರದ ಕನ್ಫ್ಯೂಷನ್ ಆಗಲ್ಲ. ಆ್ಯಂಡ್ ಲೈವಾಗಿ ತೋರಿಸ್ತೀನಿ ನಿಮಗೆ ಈ ವ್ಯಾಕ್ಯೂಮ್ ಎಷ್ಟು ಕ್ಲೀನ್ ಆ್ಯಂಡ್ ಪರ್ಫೆಕ್ಟಾಗಿ ಡಸ್ಟ್ ರಿಮೂವ್ ಮಾಡುತ್ತೆ ಅಂತ ಅಂದ್ಬಿಟ್ಟು. ಫ್ಲೋರ್ ಕ್ಲೀನಿಂಗಿಗೆ ಆ್ಯಂಡ್ ತುಂಬ ದೊಡ್ಡ ಮ್ಯಾಟ್ಗಳಿತ್ತು ಅಂದರೆ ಮ್ಯಾಟ್ ಕ್ಲೀನಿಂಗಿಗೂ ಅಷ್ಟೇ ಪರ್ಫೆಕ್ಟ್ ಅಂತ ಹೇಳ್ಬೋದು. ಅದರಲ್ಲಿರೋ ಬರೀ ಕಸ ಅಷ್ಟೇ ಅಲ್ಲ, ಡಸ್ಟು ಕೂಡ ಇದು ಎಳ್ಕೊಳ್ಳುತ್ತೆ. ಸೊ ಎಲ್ಲ ಕ್ಲೀನಿಂಗ್ ಆದಮೇಲೆ ನಾನು ಇದರಲ್ಲಿ ಡಸ್ಟ್ ಕಪ್ ರಿಲೀಸ್ ಬಟನ್ ಇರುತ್ತೆ. ಸೊ ಅದ್ರ ಮೂಲಕ ನಾನು ಡಸ್ಟ್ ಕಪ್ನ ರಿಮೂವ್ ಮಾಡ್ತಿದ್ದೀನಿ. ಕರ್ಟನ್ಸಿಂದ ಇರ್ಬೋದು, ಬೆಡ್ಗಳಿಂದ ಇರ್ಬೋದು, ಎಷ್ಟು ಡಸ್ಟ್ಗಳು ಇದರಲ್ಲಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ಇದನ್ನ ನೀವು ಬ್ರಷ್ ಮುಖಾಂತರ ಕ್ಲೀನ್ ಮಾಡ್ಬೋದು. ಅವ್ರು ತುಂಬ ಡಸ್ಟ್ ಇತ್ತು ಅಂದರೆ ನೀವು ಇದನ್ನ ವಾಶ್ ಮಾಡಿ ಡ್ರೈ ಮಾಡಿ ಆಮೇಲೆ ಮತ್ತೆ 24 hours ಆದಮೇಲೆ ಫಿಕ್ಸ್ ಮಾಡಬೇಕು. ನಂಗೆ ಅನ್ಸ್ದಂಗೆ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ನಿಮಗೂ ಈ ಪ್ರಾಡಕ್ಟ್ ಬೇಕಿದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ ಬೈ ಮಾಡಿ.
ಯಾಕೆ ಮಲಗಿದ್ಮೇಲೆ ಎತ್ಕೊ ಬಂದ್ವಲ್ಲ. ಆ್ಯಂಡ್ ಧನುರ್ಮಾಸದ ದಿನ ಬೆಳಿಗ್ಗೆನೇ ಎಲ್ಲ ಕಡೆನೂ ಪೂಜೆ ಆಗಿರುತ್ತೆ, ದೇವಸ್ಥಾನಗಳು ಕ್ಲೋಸ್ ಇರುತ್ತೆ. ಹಾಗಾಗಿ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ. ಬಟ್ ನನ್ನ ಲಕ್ ಆನ್ ದಿ ವೇ ಶನಿಮಾತ್ಮ ದೇವಸ್ಥಾನ ಓಪನ್ ಇತ್ತು. ಸೊ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹೊರಟ್ವಿ. ಆ್ಯಂಡ್ ಗಂಟೆ ಸೌಂಡು ಅದೆಲ್ಲ ಬಬ್ಲಿಗೆ ಒಂಥರ ಅವನಿಗೆ ಹೆದ್ರುಕೊಂಡ್ಬಿಟ್ಟು ಹಂಗಗಳು ಅಂತಿದ್ದ. ಅವನಿಗೂ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಸಮಾಧಾನ ಮಾಡಿಸ್ಕೊಂಡು ಕರ್ಕೊಂಡು ಹೊರಟ್ವಿ. ಆ್ಯಂಡ್ ಫ್ರೆಂಡ್ಸ್, ನಾನು ಇನ್ನೊಂದು ಆವಾಗಲೇ ಹೇಳಿದೆ, ಅಂದರೆ ಬೇಜಾರಾಗಿದ್ದೆ ನಾನು ಹಿಂದಿನ ದಿನ ಅಂತ. ಯಾಕಂದರೆ ಬರ್ತಡೇ ಅಂದರೆ ಗೊತ್ತಲ್ಲ, ಸ್ಪೆಷಲ್ ಅಂತ ಅಂದ್ಬಿಟ್ಟು ಎಲ್ಲರೂ ಹೋಗ್ತೀವಿ ಹಾಗೆ ಹೀಗೆ ಅಂತ. ಎಲ್ಲಿಗೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ, ಬಟ್ ಹೋಗ್ತೀವಿ ಅನ್ನೋದು ಗೊತ್ತಿತ್ತು. ಸೊ ಅದಕ್ಕೋಸ್ಕರ ಒಂದು 2-3 ಡ್ರೆಸ್ ಏನೋ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ, ಎಲ್ಲ 1 ವೀಕ್ ಮುಂಚೆನೇ. ಆ್ಯಂಡ್ ಡೆಲಿವರಿನೂ ಬಿಫೋರ್ ಬರ್ತಡೇನೆ, ಅಂದರೆ 2-3 ಡೇಸ್ ಮುಂಚೆನೇ ಡೆಲಿವರಿ ತೋರಿಸ್ತಿತ್ತು. ಬಟ್ ಬ್ಯಾಡ್ ಲಕ್, ನನಗೆ ಪೋಸ್ಟ್ಪೋನ್ ಆಯಿತು ಡೆಲಿವರಿ 22-23 ಅಂತ. ಸೊ ನಾನು ಏನಪ್ಪ ಮಾಡೋದು, ಇವಾಗಂತೂ ಯಾವುದು ಹೊಸ ಡ್ರೆಸ್ಗಳು ಫಿಟ್ ಆಗಲ್ಲ. ಸೊ ಏನು ಮಾಡೋದು ಅಂತ ಇದ್ದೆ. ಬಟ್ ಒಂದು ನಾನು ಇವಾಗ ಹಾಕ್ಕೊಂಡಿದ್ನಲ್ಲ ಕೋಡ್ ಸೆಟ್ಟು, ಇದು ನಾನು ಹಾಸನ್ ಬಡ್ಡೀಸ್ ಅಂತ ಅವ್ರದ್ದು ಇನ್ನೊಂದು ಪೇಜ್ ಇದೆಯಲ್ಲ, ಜನಕ ಫ್ಯಾಷನ್ ಅಂತ, ಅಲ್ಲಿಂದ ತರಿಸಿದ್ದು. ಬಟ್ ಏನಂದರೆ ತುಂಬ ಚೆನ್ನಾಗಿದೆ. ಬಟ್ ನಾನು ದೊಡ್ಡ ಸೈಜ್ ತರಿಸ್ಬಿಟ್ಟಿದ್ದೆ, ನಾನು ದಪ್ಪ ಇದ್ದೀನಲ್ಲ ಅಂತ ಅಂದ್ಬಿಟ್ಟು ಆಗಲ್ಲ ಅಂದ್ಕೊಂಡು ನಾನು XL ಸೈಜ್ ತರಿಸ್ಬಿಟ್ಟಿದ್ದೆ. ಹಾಗಾಗಿ ಹೆಂಗೆ ಅದನ್ನು ಹೇಗೆ ಹಾಕ್ಕೊಂಡು ಹೋಗೋಣ, ಇದು ನೋಡಿದ್ರೆ ಓವರ್ ಸೈಜ್ ಇದೆ, ನನಗೆ ಡ್ರೆಸ್ ಬಂದಿಲ್ಲ ಏನು ಅಂತ ಫುಲ್ಲು ಮೂಡೌಟ್ ಆ್ಯಂಡ್ ನೀವಿಗೆ ಆನ್ ದಿ ವೇ ನೈಟ್ ಟ್ರೆಂಡ್ಸಲ್ಲಿ ಒಂದು ಡ್ರೆಸ್ ತೊಗೊಬಾ ಅಂತ ಹೇಳಿದೆ. ಪಾಪ ನೀವೇನೂ ತಂದಿದ್ದ, ಬಟ್ ಅದು ಓವರ್ ಸೈಜು, ಅದು ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಆಮೇಲೆ ಮಾರ್ನಿಂಗು ಹೊರಡೋಕ್ಕೆ ಇನ್ನೊಂದು 1 ಅವರ್ ಇದ್ದಂಗೆ ನಮ್ಮ ಮನೇಲಿ ಹೆಂಗೋ ಟೈಲರ್ ಮಿಷಿನ್ ಇತ್ತಲ್ಲ. ಸೊ ನಾನು ಇದನ್ನು ಬರೀ ಟಾಪ್ ಮಾತ್ರ ಸ್ಟಿಚ್ ಇಡಿಸ್ಕೊಂಡು ಆಮೇಲೆ ಹಾಕ್ಕೊಂಡು ನಾನೇ ಸ್ಟಿಚ್ ಇಟ್ಕೊಂಡು ವೇರ್ ಮಾಡಿದ್ದು. ಸೊ ಹೀಗಾಯಿತು. ಹೋಗೋ ಮೂಮೆಂಟಲ್ಲಿ ಈ ಥರ ನಮ್ಮದೆಲ್ಲ ಎಡವಟ್ಟುಗಳು. ಎಲ್ಲಿ ಹೋಗ್ತಿದೆ ಅಂತ ನೋಡ್ತವನು, ಯಾರು ತಿರ್ಸ್ತಿದ್ದಾರೆ ಅಂತ. ಹಾಕಿದೀವಿ ಚಿನಿ, ನೋಡಿದ್ಯಾ? ಅಲ್ಲಿ ಮೆಟ್ಲಿದೆ, ಹೋಗೋದು ನೋಡ್ಬೇಕು. ಹೋಗುವುದು ಹೀಗೆ. ಏನು ಮಾಡ್ತಾರೆ ಸುಮ್ಮನೆ ನೋಡ್ತಿದ್ದದು. ಆಯ್ ಅಮ್ಮ. ಸೊ ಫ್ರೆಂಡ್ಸ್, ನಾವು ಬಂದಿದ್ದು ಕಿಮ್ಮನೆ ಗಾಲ್ಫ್ ರೆಸಾರ್ಟ್ ಅಂತ ಅಂದ್ಬಿಟ್ಟು, ತುಂಬ ಬ್ಯೂಟಿಫುಲ್ ಆಗಿದೆ. ಶಿವಮೊಗ್ಗದಲ್ಲಿ ಇದು ಲೊಕೇಟ್ ಆಗೋದು. ತುಂಬ ಜನಕ್ಕೆ ಗೊತ್ತಿದೆ, ನಾನು ಬರೀ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೆ ಅಷ್ಟೇ. ಬಟ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಹೀಗೆ ಬರ್ತಡೆಗೆ ನೀವು ಇಲ್ಲಿಗೆ ಪ್ಲ್ಯಾನ್ ಮಾಡಿ ಕರ್ಕೊಂಡು ಹೋಗ್ತಾರೆ ಅನ್ನೋದು ನನಗೆ ಹಿಂದಿನ ದಿನ ಗೊತ್ತಾಗಿದ್ದು. ಸೊ ಅದಕ್ಕೋಸ್ಕರನೇ ನಾನು ಡ್ರೆಸ್ ಬಗ್ಗೆ ತುಂಬ ಟೆನ್ಷನ್ ಆಗಿದ್ದು. ಅದರಿಂದ ಕಲ್ತಿದ್ದ ಪಾಠ ಏನು ಅಂದರೆ, ಇನ್ಮೇಲೆ 1 ಮಂತ್ ಬಿಫೋರ್ ಏನಾದ್ರು ಈವೆಂಟ್ ಇದ್ದರೆ ಎಲ್ಲ ರೆಡಿಯಾಗಿ ಇರಬೇಕು, ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿರಬೇಕು ಅನ್ನೋದು. ಆ್ಯಂಡ್ ಈ ರೆಸಾರ್ಟ್ ಬಗ್ಗೆ ಹೇಳೋದಾದರೆ, ಆ್ಯಂಬಿಯನ್ಸ್ ಅಂತೂ ಸಕ್ಕತ್ತಿದೆ. 10ಗೆ ಔಟ್ ಆಫ್ 10 ಅಂತ ಹೇಳ್ಬೋದು. ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್ಸ್ ಯಾರು ತುಂಬ ಗ್ರೂಪಲ್ಲಿ ನಾವಿದ್ವಿ ಅಂತ ಅಂದರೆ ಆರಾಮಾಗಿ ಇಲ್ಲಿಗೆ ಹೋಗ್ಬೋದು. ಎಷ್ಟೊತ್ತು ಬೇಕಾದರೂ ನಾವಿಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದು. ತುಂಬ ಜನ ಇಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ವೀಡಿಯೋಸ್ ಎಲ್ಲದನ್ನು ಮಾಡಿಸ್ತಾರೆ. ಆ್ಯಂಡ್ ಬಿಕಾಸ್ ಅಷ್ಟು ಚೆನ್ನಾಗಿದೆ ಇಲ್ಲಿನ ವ್ಯೂ ಅಂತೂ. ಆ್ಯಂಡ್ ನಾವಿಲ್ಲಿ ರಿಸರ್ವೇಷನ್ನು ಮಾಡಿಸ್ಕೋಬೋದು, ಬಿಕಾಸ್ ಕ್ರೌಡು ಯಾವಾಗ ಹೇಗಿರುತ್ತಂತ ಗೊತ್ತಿಲ್ವಲ್ಲ. ಹಾಗಾಗಿ ನಮ್ಮ ಬಬ್ಲುಗೆ ಬಾಟಲ್ ಕೊಟ್ಬಿಟ್ಟು ಸಮಾಧಾನ ಮಾಡಿಸ್ತಾ ಇದ್ದೀವಿ. ಯಾವಾಗ ಕೆರಳ್ತಾನೋ ಗೊತ್ತಿಲ್ಲ.
ಮಗನೇ ಲಾಸ್ಟ್ ಟೈಮು ಇದೇ ಥರ ಕೇಕ್ ಕಟ್ ಮಾಡಿದೆ, ನಿನ್ನ ಹೊಟ್ಟೆ ಒಳಗಿದ್ದೆ. ಇದು ತೆಗೆದು ತಿಂತೀಯ ಮಗು? ಹೊಡಿ 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 ಮಗು ಹೊಡಿ ಹೊಡಿ ಕಮ ಗದ್ದಿ. ಅದು ಜಲ್ ಜಲ್ ಅನ್ನುತ್ತಲ್ಲ ಅಂತ ಯೂಸ್ ಮಾಡ್ತಾನೆ. ತಡಿ ಬಿಟ್ಟಲ್ಲ. ಅಮ್ಮ ಹೇಗಿದೆ ಫುಡ್ಡು? ಚೆನ್ನಾಗಿದೆ. ಅದು ಬಿರಿಯಾನಿ ನಾಟ್ ಓಕೆ, ಅದೊಂದಷ್ಟು ಚೆನ್ನಾಗಿರಲಿಲ್ಲ. ಇದು ಅಷ್ಟೆ, ಇದು ಚೆನ್ನಾಗಿಲ್ಲ. ಬಟ್ ಇನ್ನು ಮಿಕ್ಕಿದೆಲ್ಲದು ಸಖತ್ತಾಗಿತ್ತು ಟೇಸ್ಟು. ಹೀಗೆ ನೋಡ್ಕೊತಾ ಇದ್ದಾನೆ. ಸೊ ಫ್ರೆಂಡ್ಸ್, ನಾನು ಹೇಳ್ದಂಗೆ ಲಾಸ್ಟ್ ಟೈಮು ಸೇಮ್ JW ಮ್ಯಾರಿಯೋಟೋ ಅಲ್ಲಿ ನಿವಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಸಿದ್ದ. ಹೀಗೆ 1 ಪೀಸ್ ಕೇಕ್ನ ಕಟ್ ಮಾಡಿದ್ದೆ. ಸೊ ಅದು ಅಷ್ಟೇ ಫಸ್ಟ್ ಟೈಮು ನಾನು 5 ಸ್ಟಾರ್ ಹೋಟೆಲಿಗೆ ಹೋಗಿ. ನಾನು ಹೇಳ್ದಂಗೆ ಎವ್ರಿ ಇಯರ್ ಈ ಥರ ಏನಾದ್ರು ಸರ್ಪ್ರೈಸ್ ಆ್ಯಂಡ್ ಮೆಮೊರೇಬಲ್ ಆಗಿರೋ ಥರ ನಾನು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಸ್ತಾನೆ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಲಾಟ್. ಸೊ ಪ್ಲೇಸ್ ಬಗ್ಗೆ ಹೇಳೋದಕ್ಕಿಂತ ಬೇರೆ ಸ್ಟೋರಿಗಳೇ ಜಾಸ್ತಿ ಹೇಳ್ತಿದ್ದೀನಿ ಅಂದ್ಕೊಬೇಡಿ, ಯಾಕಂದರೆ ಇದೆಲ್ಲ ಒಂದು ಫ್ಲೋ ಅಲ್ಲಿ ಹೇಳುವಾಗ ನೆನಪಾಗುತ್ತೆ, ಹಾಗಾಗಿ ಶೇರ್ ಮಾಡ್ಕೊತಿದ್ದೀನಿ. ಸೊ ಈ ರೆಸಾರ್ಟಲ್ಲಿ ಸ್ಟೇ ಆಗೋದಿದ್ರೆ ಪರ್ ಡೇ 20 to 25 ಅಂತ ಇದೆ, ಗೊತ್ತಿಲ್ಲ ನನಗೂ. ತುಂಬ ಹೈಜೀನ್ ಆಗಿದೆ. ನಾನು ಫೀಡ್ ಮಾಡಿಸ್ಬೇಕಾಗಿತ್ತು, ಹಾಗಾಗಿ ಎಕ್ಸ್ಟ್ರಾ ಅಲ್ಲಿ ಫೀಡ್ ರೂಮ್ ಇತ್ತು, ರೆಸ್ಟ್ ರೂಮ್ ಇರಲಿ, ಎಲ್ಲದು ತುಂಬ ಹೈಜೀನ್ ಆಗಿ ತುಂಬ ಕಲರ್ಫುಲ್ ಆಗಿದೆ. ನಾವು ಲಂಚ್ಗೆ ಹೋಗಿರೋದ್ರಿಂದ ನಮಗೆ ತುಂಬ ಅಲ್ಲೆಲ್ಲ ಓಡಾಡೋಕ್ಕೆ ಸುತ್ತೋಕ್ಕೆ ಆಗಲಿಲ್ಲ, ಯಾಕಂದರೆ ಪಾಪು ಇದ್ದ, ಬೇಗ ಹೋಗಬೇಕಿತ್ತು. ಆ್ಯಂಡ್ ನೀವೇ ಅಲ್ಲಿಗೆ ಹೋದ್ಮೇಲೆ ಇನ್ನೊಂದು ಸರ್ಪ್ರೈಸ್ ವಿಷಯ ಹೇಳ್ದ, ಹಾಗಾಗಿ ಎಲ್ಲ ಕಡೆ ಹೋಗ್ಬೇಕಾಗಿತ್ತಲ್ಲ ಅಂತ ಅಂದ್ಬಿಟ್ಟು ನಾವು ತುಂಬ ಹೊತ್ತು ಅಲ್ಲಿ ಸ್ಪೆಂಡ್ ಮಾಡಲಿಲ್ಲ. ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಹೊರಟ್ವಿ. ಪಾಪ ನಿದ್ರೆ ಇಲ್ಲ ನಟ್ಟಿರೋದು, ಏನು ಎಳ್ಕೊಂಡು ಹೋಗ್ತಾರಂತ ನೋಡ್ತಿದ್ರೆ ಆಗಿಲ್ಲ ಮುದ್ದ ಕೂಸ್ಕೊಂಡು ಹೋಗ್ತಾ ಇದ್ರೆ ಅದನ್ನೇ ಸುಮ್ಮನೆ ಬಣ್ಣ ಕಟ್ಕೊಂಡು. ಓವರ್ ವೆಯ್ಟು ಹಂಗಿದೆ, ಅಷ್ಟು ದೊಡ್ಡದಿದೆ. ಅದು ನೋಡೋಕೆ ದೊಡ್ಡ ಇದೆ, ಲೈಟ್ ವೆಯ್ಟ್. ಸೊ ಫ್ರೆಂಡ್ಸ್, ಇನ್ನೊಂದು ಸರ್ಪ್ರೈಸ್ ಇದೇನೆ. ನಾನು ನಿವಿಗೆ ತುಂಬ ದಿನದಿಂದ ಹೇಳ್ತಾ ಇದ್ದೆ, ನನ್ನ ಹತ್ರ ಜುಮ್ಕಿ ಒಂದೇ ಒಂದು ಇದ್ದಿದ್ದು, ಅದು ನಿವಿಯವರ ಎಂಗೇಜ್ಮೆಂಟಲ್ಲಿ ಕೊಟ್ಟಿದ್ದು.
ಹಾಗಾಗಿ ಮದುವೆಲಿ ನಾನು ಓಲೆ ಮಾಡಿಸ್ಕೊಂಡಿರಲಿಲ್ಲ, ಸಾಕು ಅಂತ ಇದ್ದೆ. ಬಟ್ ಈ ಸೆಟ್ಟೆಲ್ಲ ಹಾಕ್ಕೊಂಡಾಗ ಎಲ್ಲದಕ್ಕೂ ಒಂದೇ ಜುಮ್ಕಿ ಥರ ಆಗ್ತಿದೆ, ಒಂದು ತೊಗೋಬೇಕು ತೊಗೋಬೇಕು ಅಂತ ಹೇಳ್ತಾ ಇದ್ದೆ. ಆ್ಯಂಡ್ ಇವಾಗ ಬೇರೆ ಗೋಲ್ಡ್ ರೇಟ್ ನಾನು ಮದುವೆಲಿ ಏನು ಮಾಡಿಸಿದೆ ಅದ್ರ ಡಬಲ್ ಮೇಲೆ ಇನ್ನೂ ಜಾಸ್ತಿ ಆಗಿದೆ. ಹಾಗಾಗಿ ಬೇಡ ಬಿಡು ಅಂತ ಅಂದ್ಕೊಂಡು ಸುಮ್ಮನಿದ್ದೆ. ಬಟ್ ನೀವೇ ಇಲ್ಲ ತೊಗೊಳ್ಲೇಬೇಕು, ಒಂದು ಮೆಮೊರಿ ಇರುತ್ತೆ ಬರ್ತ್ಡೇ ದಿನ, ನನ್ನ ಕಡೆಯಿಂದ ಇದೆ ಗಿಫ್ಟು ಅಂತ ಅಂದ್ಬಿಟ್ಟು ಬಾ ಹೋಗೋಣ ಅಂದರು. ಹಾಗೆ ನಾನು ಮುಂಚೆ ಹೀಗೆ ಸ್ಕ್ರೋಲ್ ಮಾಡುವಾಗ ಐಶ್ವರ್ಯ ಜ್ಯುವೆಲರಿ ಅಂತ ಶಿವಮೊಗ್ಗದಲ್ಲಿ ಆ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ಲೈಟ್ ವೆಯ್ಟ್ ಆಗಿ ಇಯರಿಂಗ್ಸ್ ಇರ್ಬೋದು, ನೆಕ್ಲೆಸ್ಗಳು ತುಂಬ ಚೆನ್ನಾಗಿತ್ತು. ಹಾಗಾಗಿ ಸುಮ್ಮನೆ ಒಂದು ಸೇವ್ ಮಾಡಿ ಇಟ್ಕೊಂಡಿದ್ದೆ. ಪಟ್ಟನ ನನಗೆ ಅದು ನೆನಪಾಯಿತು. ಆಮೇಲೆ ಅವರು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತಾರಲ್ಲ, ಸೊ ಅವ್ರಿಗೆ ಕಾಲ್ ಮಾಡಿಕೊಂಡು ಶಾಪ್ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ಕೊಂಡು ಶಾಪಿಗೆ ಹೋದ್ವಿ. ನಮ್ಮ ಮಗಂಗೆ ಕೊಟ್ಬಿಡಿ. ಥ್ಯಾಂಕ್ ಯು. ಆ್ಯಂಡ್ ಅಲ್ಲಿನ ಸ್ಟಾಫ್ಗಳು ಅಷ್ಟೇ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ನೀವು ಶಿವಮೊಗ್ಗ ಅಕ್ಕಪಕ್ಕ ಇದ್ದರೆ ಒಮ್ಮೆ ವಿಸಿಟ್ ಕೊಡಿ ಆ ಶಾಪಿಗೆ, ಬಿಕಾಸ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಇಷ್ಟು ಇವತ್ತಿನ ವ್ಲಾಗ್. ಸೊ ಎಲ್ಲರಿಗೂ ಇವತ್ತಿನ ಪುಟ್ಟ ವ್ಲಾಗ್, ನನ್ನ ಬರ್ತ್ಡೇ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಐ ಲವ್ ಯು ಆಲ್.